ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇಂಡಕ್ಷನ್ ಸ್ಟವ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಅದ್ರದ್ದು ಟೆಕ್ನಿಕಾಲಿಟಿ ಹಾಗೆ ಮೆಕ್ಯಾನಿಸಮ್ ಹಾಗೆ ಅದರಲ್ಲಿ ಯೂಸ್ ಆಗುವಂಥ ಕೆಲವು ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ನೋಡೋಣ. ಆ್ಯಂಡ್ ನಾಟ್ ಓನ್ಲಿ ಜಸ್ಟ್ ಮೆಕ್ಯಾನಿಸಮ್, ಇದ್ರ ಹಿಂದೆ ವರ್ಕ್ ಮಾಡಿರೋರು ಯಾರು, ಹಾಗೆ ನಿಮ್ಮ ಅಕಾಡೆಮಿಕ್ಸಲ್ಲಿ ಈ ಒಂದು ಪ್ರಿನ್ಸಿಪಲ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನೋಡೋಣ. ಸೊ ದಟ್ ನಿಮಗೆ ಈ ಇಂಡಕ್ಷನ್ ಅನ್ನೋ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ನಿಮಗೆ ಗೊತ್ತಿದೆ, ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಕಲ್ ಸಪ್ಲೈ ಕೊಡ್ತೀವಿ ಅಲ್ವ, ಲೈಕ್ ಇಂಡಕ್ಷನ್ ಸ್ಟವ್ಗೆ ಎಲೆಕ್ಟ್ರಿಸಿಟಿ ವಿ ಪಾಸ್ ಥ್ರೂ ಇಟ್, ರೈಟ್? ದಿಸ್ ಎಲೆಕ್ಟ್ರಿಸಿಟಿ ಚೇಂಜಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಕ್ಚುಲಿ ನಮ್ಮ ಪಾತ್ರೆಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅಲ್ಲಿ ಹೀಟ್ ಜನ್ರೇಟ್ ಮಾಡೋದು. ಎಸ್, ಮ್ಯಾಗ್ನೆಟಿಕ್ ಫೀಲ್ಡಿಂದ ಹೀಟ್ ಜನ್ರೇಟ್ ಆಗುತ್ತೆ. ಇದು ನಿಮಗೆ ಜಸ್ಟ್ ಗ್ಲಿಂಪ್ಸಲ್ಲಿ ನೆನಪಿರಬೇಕು ನಿಮಗೆ. ಹಾಗೆ ಈ ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಸಿಟಿ ಹಾಗೆ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡು ಎರಡೂ ಕೂಡ ಈಸಿಯಾಗಿ ಇಂಟರ್ಚೇಂಜಬಲ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು, ಹಾಗೆ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜನ್ರೇಟ್ ಮಾಡ್ಬೋದು. ಸೊ ಈ ಇಂಟರ್ಚೇಂಜಬಲ್ ಪ್ರಾಪರ್ಟಿ ಎಕ್ಸಿಸ್ಟ್ ಇದೆ. ಇದನ್ನು ಫಸ್ಟ್ ಹೇಳಿದ್ದು ಫ್ಯಾರಡೆ. ಈ ಫ್ಯಾರಡೆ ಪ್ರಿನ್ಸಿಪಲ್ಸ್ನ ಒಂದ್ಸರಿ ನೋಡೋಣ. ಪ್ರಾಕ್ಟಿಕಲಿ ನಿಮಗೆ ಲ್ಯಾಬಲ್ಲಿ ಅಂದರೆ ವರ್ಚುವಲ್ ಲ್ಯಾಬಲ್ಲಿ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ, ನೋಡೋಣ. ನಾವೀಗ ಫ್ಯಾರಡೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲ್ಯಾಬ್ ವರ್ಚುವಲ್ ಲ್ಯಾಬಲ್ಲಿ ಇದ್ದೀವಿ. ಸೊ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲ್ಯಾಬ್ ಅಂತಂದರೆ ಈಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗೋದನ್ನು ನೋಡ್ತೀವಿ ಇಲ್ಲಿ ಬಲ್ಪಲ್ಲಿ. ಅಂದರೆ ಬಲ್ಪ್ ಗ್ಲೋ ಆಗ್ತಿದೆ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಇದೆ ಅಂತ. ಹಾಗೆ ಯೂಸಿಂಗ್ ಮ್ಯಾಗ್ನೆಟ್, ವಿ ಸಿ ಹಿಯರ್ ಬಾರ್ ಮ್ಯಾಗ್ನೆಟ್ ನಾರ್ತ್, ಸಿ ರೆಡ್ ಕಲರ್ ಇರೋದು ನಾರ್ತ್, ರಿಮೆಂಬರ್. ಈವನ್ ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಸುತ್ತ, ಇಟ್ ಈಸ್ ಅ ಶೋಯಿಂಗ್, ಇದು ಐರನ್ ಫೈಲಿಂಗ್ಸ್ ಆ್ಯಕ್ಚುಲಿ, ಅಥವಾ ಸ್ಮಾಲ್ ಮ್ಯಾಗ್ನೆಟ್ಸ್ ಅಥವಾ ಕಾಂಪಸ್ ಅಂದ್ಕೊಳ್ಳಿ. ಸೊ ಅದರಲ್ಲೂ ಕೂಡ ನಮಗೆ ನಾರ್ತ್ ಸೌತ್ ಡೈರೆಕ್ಷನ್ ಇದೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ರೆಡ್ ಕಲರ್ ಟಿಪ್ ಇರೋದು ನಾರ್ತ್. ಸೊ ನೋಡಿ, ಈ ವೈಟ್ ಕಲರ್ ಟಿಪ್ಪು ನಾರ್ತ್ ಕಡೆ ಬಂದಿದೆ. ದಟ್ ಮೀನ್ಸ್ ದಟ್ ಈಸ್ ಸೌತ್. ಸೌತ್ ಈಸ್ ಗೆಟ್ ಅಟ್ರಾಕ್ಟೆಡ್ ಟು ನಾರ್ತ್. ಅದೇ ರೀತಿ ನಾರ್ತು ರಿಪಲ್ ಆ ಕಡೆ ಹೋಗಿದೆ. ಓಕೆ, ಸೊ ನಾನು ಈ ಕಡೆ ಬಂದರೆ ನೋಡಿ, ಈ ಕಡೆ ನೋಡಿ. ಸೊ ಈಗ ರೆಡ್ ಕಲರ್ ಅಟ್ರಾಕ್ಟೆಡ್ ಟು ಸೌತ್, ಸೊ ವೈಟ್ ಈಸ್ ಸೌತ್ ರಿಪಲ್ಡ್, ಸೊ ಆ ಕಡೆ ಡೈರೆಕ್ಷನ್ಗೆ ಹೋಗಿದೆ. ಅದೇ ರೀತಿ ಇದು ಚೇಂಜ್ ಆಗುತ್ತೆ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಇದೆಲ್ಲ ಡಿಫ್ರೆಂಟ್ ಮೋಷನಿಗೆ ಬರುತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಬಾರ್ ಮ್ಯಾಗ್ನೆಟ್. ಸೊ ಇದನ್ನು ನಾವು ಒಂದು ಕಾಯಿಲ್, ಓಕೆ, ಅಂದರೆ ಕಂಡಕ್ಟರ್ ಕನೆಕ್ಟೆಡ್ ಟು ದ ಬಲ್ಬ್, ಅದ್ರ ಮಧ್ಯೆ ನಾನು ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ತಗೊಂಡೋದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಬಲ್ಬ್ನ ಅಬ್ಸರ್ವ್ ಮಾಡಿ, ಏನಾಗುತ್ತೆ, ಸಿ ಗ್ಲೋ ಆಗ್ತಿದೆ, ಸ್ಟಾಪ್ ಆಗ್ತಿದೆ, ಸ್ಟಾಪ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡು ಆ್ಯಕ್ಚುಲಿ ಇಷ್ಟೊತ್ತು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತು, ಮತ್ತೆ ಸ್ಟಾಪ್ ಆಯಿತು. ಯಾಕೆ ಹಿಂಗೆ ಆಗ್ತಿದೆ? ಇದು ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಕ್ಚುಲಿ ಮೂವಿಂಗ್ ಇದ್ದಾಗ ಇಟ್ ಆ್ಯಕ್ಚುಲಿ ಇನಿಷಿಯೇಟ್ಸ್ ದ ಮೋಷನ್ ಇನ್ ದ ಎಲೆಕ್ಟ್ರಾನ್ಸ್. ಓಕೆ, ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಟ್ಟಾಗೋದ್ರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಮೂವಿಂಗ್ ಇರಬೇಕು. ಸ್ಟೇಬಲ್ ಇದ್ದರೆ ನೋ, ಸ್ಟೇಬಲ್ ಇದ್ದರೆ ನೋ ಎಲೆಕ್ಟ್ರಿಸಿಟಿ. ಮೂವಿಂಗ್ ಇದ್ದಾಗ ಮಾತ್ರ ಅಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಿದೆ. ಯು ಸಿ ದಟ್? ಮೇಲೆ ಕೆಳಗೂ ಮಾಡೋಣ, ತೊಂದರೆ ಇಲ್ಲ. ಸೊ ಜಸ್ಟ್ ಎಲೆಕ್ಟ್ರಿಸಿಟಿ ಅಲ್ಲೂ ಜನ್ರೇಟ್ ಆಗುತ್ತೆ, ಬಟ್ ಮೈಲ್ಡಾಗಿ ಆಗುತ್ತೆ. ಸೊ ನಾವು ಯು ಸಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಿದೆ. ಇನ್ನೊಂದು ಅಬ್ಸರ್ವೇಷನ್ ನಾನು ನಿಮಗೇನು ನೋಡೋಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಾನು ಈ ಡೈರೆಕ್ಷನಲ್ಲಿ ಹಿಂಗೆ ತೊಗೊಂಡು ಹೋಗಬೇಕಾದ್ರೆ ಎಲೆಕ್ಟ್ರಾನ್ಸು ಯಾವ ರೀತಿ ಫ್ಲೋ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಅಂದರೆ ಈ ಟಿಪ್ಪಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಮೇಲೆ ಹೋಗ್ತಾ ಇರುತ್ತೋ ಎಲೆಕ್ಟ್ರಾನ್ಸು, ಅಥವಾ ಎಲೆಕ್ಟ್ರಾನ್ಸ್ ಕೆಳಗೆ ಬರ್ತಾ ಇದೆಯಾ ಅಂತ ಒಂದು ಅಬ್ಸರ್ವ್ ಮಾಡಿ. ನಾನು ಹಿಂಗೆ ಈಗ ತೊಗೊಂಡು ಹೋಗ್ತಾ ಇದ್ದರೆ ನೋಡಿ, ಎಲೆಕ್ಟ್ರಾನ್ಸು ಕೆಳಗೆ ಬರ್ತಾ ಇದೆ, ರೈಟ್? ಮತ್ತೆ ಮೇಲೆ ಹೋಗ್ತಾ ಇದೆ. ಯಾಕೆ? ಕೆಳಗೆ ಬಂತು, ಮೇಲೆ ಹೋಯ್ತು. ಯಾಕೆ ಹೀಗಾಯಿತು? ಸಿ, ನಮಗೆ ಫಸ್ಟ್ ಹಾಫ್ ಏನಿದೆ ನಾರ್ತ್ ಇದೆ, ಸೆಕೆಂಡ್ ಹಾಫ್ ಏನಿದೆ ಸೌತ್ ಇದೆ. ಸೊ ಈ ಥರ ಸ್ಮಾಲ್ ಮೈನ್ಯೂಟ್ ಚೇಂಜಸ್ಸು ಆಗುತ್ತೆ. ಸೊ ನಿಮಗೆ ಇನ್ ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಕ್ಲಾಸ್ 9 ಆ್ಯಂಡ್ 10ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಚಾಪ್ಟರ್ ನಿಮಗೆ ಇದನ್ನು ಹೇಳೋಕ್ಕೆ ಟ್ರೈ ಮಾಡುತ್ತೆ. ಆದರೆ ನಿಮಗೆ ವರ್ಡಿಂಗ್ಸಲ್ಲಿ ಪೇಜ್ಗಟ್ಟಲೆ ನೋಡಿದಾಗ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಇದೊಂದು ಸಲ ನೋಡಿದ್ರೆ ನಿಮಗೆ, ಸೊ ಅಲ್ಲಿರೋ ವರ್ಡಿಂಗ್ಸ್ ನಿಜವಾಗ್ಲೂ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೋಡಿ, ಈಗ ಸೌತು ಮಿಡ್ಲ್ವರೆಗೂ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಕೆಳಗೆ ಬಂತಲ್ವ. ಈಗ ನೋಡಿ, ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಆ್ಯಕ್ಚುಲಿ ಇದ್ದಾಗ ಮೇಲೆ ಹೋಗುತ್ತೆ ಎಲೆಕ್ಟ್ರಾನ್ಸ್. ಈ ರೀತಿ ಚೇಂಜಸ್ ಆಗುತ್ತೆ.
ಸೊ ನಾನೇನು ಮಾಡ್ತೀನಿ, ಜಸ್ಟ್ ಮ್ಯಾಗ್ನೆಟಿಕ್ ಅಂದರೆ ನಾರ್ತ್ ಪೋಲ್ನ ಮೂವ್ ಮಾಡ್ತೀನಿ. ಸೊ ಒಳಗೆ ಬಂದರೆ ಕೆಳಗೆ ಬರುತ್ತೆ, ಹೊರಗೆ ಹೋದರೆ ಮೇಲೆ ಹೋಗುತ್ತೆ, ಲೈಕ್ ಎಲೆಕ್ಟ್ರಾನ್ಸ್. ಬಟ್ ಸ್ಟಿಲ್ ಎರಡೂ ಟೈಮಲ್ಲಿ ನಮಗೆ ಗ್ಲೋ ಬರ್ತಾ ಇದೆ. ಎಲೆಕ್ಟ್ರಿಸಿಟಿ ಯಾವ ಡೈರೆಕ್ಷನಲ್ಲಾದರೂ ಆಗಲಿ, ಬಟ್ ನಮಗೆ ಬಲ್ಪ್ ಗ್ಲೋ ಆಗುತ್ತೆ, ಆಯಿತಾ. ಅದು AC ಕರೆಂಟ್ ಅಂತ. ಈಗ ನಿಮಗೆ ಗೊತ್ತಾಯಿತು. ಈಗ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಜನರೇಟ್ ಮಾಡುತ್ತೆ ಅಂತ ಒಂದು ಜಸ್ಟ್ ಒನ್ ಪ್ರಿನ್ಸಿಪಲ್ ಯು ಶುಡ್ ನೋ ಫ್ರಮ್ ದಿಸ್. ಈಗ ಸೆಕೆಂಡ್ ಕೇಸಲ್ಲಿ ಮೂವಿಂಗ್ ಕಂಡಕ್ಟರ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟ್ ಸ್ಟೇಬಲ್ ಇರ್ತದೆ, ಬಟ್ ಕಾಯಿಲ್ ಮೂವ್ ಮಾಡಿದಾಗಲೂ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅಲ್ಲಿ ಕೀಪ್ ದ ಮ್ಯಾಗ್ನೆಟ್ ಸ್ಟೇಬಲ್, ನೋಡಿ ಕಂಡಕ್ಟರ್ನ ಮೂವ್ ಮಾಡ್ತೀನಿ ನಾನು, ಆವಾಗಲೂ ಕೂಡ ಬಲ್ಪು ಗ್ಲೋ ಆಗ್ತಾ ಇದೆ. ಸೊ ಒಟ್ಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಟ್ ಆಗಬೇಕು, ಫ್ಲಕ್ಸ್ ಕಟ್ ಆಗಬೇಕು, ಏನೋ ವೆನ್ ದ ಕಂಡಕ್ಟರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ. ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಕಂಡಕ್ಟರ್ ಕಾಂಟ್ಯಾಕ್ಟಲ್ಲಿ ಇದ್ದಾಗ, ಅದು ಮೂಮೆಂಟಲ್ಲಿದ್ದಾಗ, ಐದರ್ ಒನ್ ಆಫ್ ದಮ್ ಮೂಮೆಂಟಲ್ಲಿದ್ದಾಗ ನಮಗೆ ಕಂಡಕ್ಟ್ರಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಅಂದರೆ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಆಸ್ ವೆಲ್. ದಿಸ್ ಈಸ್ ವಾಟ್ ಫ್ಯಾರಡೆ ಸೆಡ್. ಇದು ಫ್ಯಾರಡೆಯ ಗ್ರೌಂಡ್ ಬ್ರೇಕಿಂಗ್ ಇನ್ವೆನ್ಷನ್. ಸಾರಿ, ಆ್ಯಕ್ಚುಲಿ ಇನ್ವೆನ್ಷನ್ ಅಂತ ವರ್ಡ್ ಯೂಸ್ ಮಾಡಿದೆ ನಾನು ಈ ಒಂದು ಫೆನಾಮಿನನ್ ಅವರು ಕಂಡುಹಿಡಿದಿದ್ದಕ್ಕೆ. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಹಾಗಿದ್ರೆ ಏನು? ದಿಸ್ ಈಸ್ ಕಾಲ್ಡ್ ಡಿಸ್ಕವರಿ. ಏನಕ್ಕೆ ಇದನ್ನು ಡಿಸ್ಕವರಿ ಅಂತಾರೆ, ನಾಟ್ ಇನ್ವೆನ್ಷನ್? ಯಾಕೆಂದರೆ ಈ ಫೆನಾಮಿನ ನೇಚರಲ್ಲಿ ಆಲ್ರೆಡಿ ಇದೆ, ಹಾಗಾಗಿ ಅದನ್ನು ಜಸ್ಟ್ ಅನ್ಫೋಲ್ಡ್ ಮಾಡಿದ್ರು ನಮಗಷ್ಟೆ. ಮ್ಯಾಗ್ನೆಟು ಮತ್ತು ಕಂಡಕ್ಟ್ರಲ್ಲಿ ನೀವು ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಫೈನ್, ಮಾಡದೇ ಇದ್ರೂ ಫೈನ್, ಅದು ಆಲ್ರೆಡಿ ನೇಚರಲ್ಲಿ ಎಕ್ಸಿಸ್ಟ್ ಇತ್ತು, ರೈಟ್? ಅದನ್ನು ಅವರು ಜಸ್ಟ್ ತೋರಿಸ್ಕೊಟ್ರು ಅವರು, ಜಸ್ಟ್ ಲೈಕ್ ಅ ಗ್ರಾವಿಟಿ. ಸೊ ಗ್ರಾವಿಟಿ ನ್ಯೂಟನ್ಗಿಂತ ಮುಂಚೆನೂ ಇತ್ತಲ್ವ. ಸೊ ಬಟ್ ಅವರು ಅದನ್ನು ಒಂದು ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ಮಾಡೆಲ್ ಹಾಗೂ ಸಮಥಿಂಗ್ ಬೇರೆ ಒಂದು ರೀತಿಯಲ್ಲಿ ಇದನ್ನು ಪ್ರೂವ್ ಮಾಡಿದ್ರು. ದಟ್ ಈಸ್ ಡಿಸ್ಕವರಿ. ಇನ್ವೆನ್ಷನ್ ಅಂದರೆ ಸಮಥಿಂಗ್ ನ್ಯೂ, ಕಂಪ್ಲೀಟ್ಲಿ ಹೊಸದಾಗಿ ತರೋದು, ಲೈಕ್ ಟೆಲಿಫೋನ್, TV, ಓಕೆ, ಹೊಸದೊಂದನ್ನ ಮಾಡೋದು. ಅದಕ್ಕೂ ಡಿಸ್ಕವರಿಗೂ ಇನ್ವೆನ್ಷನ್ಗೂ ದೇರ್ ಇಸ್ ಅ ಡಿಫ್ರೆನ್ಸ್, ಗೊತ್ತಿರಲಿ ನಿಮಗೆ. ಒಟ್ಟಿನಲ್ಲಿ ನಿಮಗೆ ಕರೆಂಟ್ ಬೇಕು ಅಂತ ಹೇಳಿದ್ರೆ ಐದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಂಡಕ್ಟರು ಮೋಷನಲ್ಲಿ ಇರಬೇಕು, ಅಥವಾ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಂಡಕ್ಟರ್ ಹೋದರೆ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮಗೆ ಫ್ಯಾರಡೆ ಅವರು ಫಸ್ಟ್ ಟೈಮ್ ಅದನ್ನು ಡಿಸ್ಕವರಿ ಮಾಡಿಕೊಟ್ರು. ಇದು ಫಸ್ಟ್ ಥಿಂಗ್. ಈಗ ಒಂದು ಸ್ಟೆಪ್ ನೆಕ್ಸ್ಟ್ ಹೋಗೋಣ, ಇನ್ನೂ ನೀಟಾಗಿ ಇಂಡಕ್ಷನ್ ಸ್ಟವ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ. ಏನಿದು ಟ್ರಾನ್ಸ್ಫಾರ್ಮರ್, ರೈಟ್? ಇದನ್ನು ನಾವು ನೋಡ್ಬೋದು ಮೋಸ್ಟ್ ಆಫ್ ದ ಏರಿಯಾಸಲ್ಲಿ ಎಲೆಕ್ಟ್ರಿಕ್ ಪೋಲಲ್ಲಿ ಸಮ್ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇದನ್ನು ಪ್ಲೇಸ್ ಮಾಡಿರ್ತಾರೆ. ಇದ್ರ ವರ್ಕ್ ಏನು ಅಂತ ಹೇಳಿದ್ರೆ, ಹೈ ವೋಲ್ಟೇಜಿಂದ ಎಲೆಕ್ಟ್ರಿಸಿಟಿನ ಲೋ ವೋಲ್ಟೇಜಿಗೆ ರಿಡ್ಯೂಸ್ ಮಾಡೋದು, ವೋಲ್ಟೇಜ್ ರಿಡ್ಯೂಸ್ ಮಾಡೋ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಟ್ರಾನ್ಸ್ಫಾರ್ಮರಿಂದ ನಮಗೆ ಎರಡು ರೀತಿಯ ಕರೆಂಟ್ ಅರ್ಥ ಆಗುತ್ತೆ. ಏನು? AC ಕರೆಂಟ್ ಮತ್ತು DC ಕರೆಂಟ್ ಅಂತ ನಮಗೆ 2 ಟೈಪ್ಸ್ ಆಫ್ ಕರೆಂಟ್ ಇದೆ. ಆಲ್ಟರ್ನೇಟ್ ಕರೆಂಟ್ ಹಾಗೆ ಡೈರೆಕ್ಟ್ ಕರೆಂಟ್ ಅಂತ ಎರಡು ಕರೆಂಟ್ಸ್ ಇದೆ. ಅದನ್ನು ಏನು ಅಂತ ನಿಮಗೆ ಮತ್ತೆ ಲ್ಯಾಬಲ್ಲಿ, ವರ್ಚುವಲ್ ಲ್ಯಾಬಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ. ಇದೆಲ್ಲ ನಿಮಗೆ ಗೊತ್ತಾದರೆ ಕರೆಂಟ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ನಮ್ಮಲ್ಲಿರುವ ಸುತ್ತಮುತ್ತ ಇರುವಂಥ ಎಷ್ಟೋ ವಸ್ತುಗಳು ಕರೆಂಟ್ ಅಂದರೆ ಲೈಕ್ ಹೌ ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಕರೆಂಟ್ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದೇ ಸೆಟಪ್ಪು ಆ ಒಂದು ಟ್ರಾನ್ಸ್ಫಾರ್ಮರ್ ಒಳಗಡೆ ಇರುತ್ತೆ. ಅಂದರೆ 2 ಕಾಯಿಲ್ಸ್ ಇರುತ್ತೆ ಈ ರೀತಿ. ಸೊ ದಿಸ್ ಇಸ್ ದ ಫಸ್ಟ್ ಸೆಟಪ್ ಕಾಯಿಲ್, ದಿಸ್ ಇಸ್ ಸೆಕೆಂಡ್ ಸೆಟಪ್ ಆಫ್ ದ ಕಾಯಿಲ್. ಯಾಕಿರುತ್ತೆ? ಅದೇನಾದರೂ ಇಂಟ್ರಾಕ್ಟ್ ಮಾಡ್ತಾ ಇದೆಯಾ ನೋಡಿ. ಏನಕ್ಕಿರುತ್ತೆ ಎರಡು ಕಾಯಿಲ್ ಅಂತ ಹೇಳ್ತೀನಿ. ಫಸ್ಟ್ ಕಾಯಿಲಲ್ಲಿ ನೋಡಿ ಕರೆಂಟ್ ಸಪ್ಲೈ ಇದೆ. ಸೊ ಇಲ್ಲಿ ನಾನು ಈಗ ಆ್ಯಸ್ ಆಫ್ ನೌ ಸೆಲ್ನ ಕನೆಕ್ಟ್ ಮಾಡಿದ್ದೀನಿ. ಸೆಲ್ ಈಸ್ ದ ಸೋರ್ಸ್ ಆಫ್ DC ಕರೆಂಟ್. ಸೊ ಡೈರೆಕ್ಟ್ ಕರೆಂಟು ಇಲ್ಲಿ ಫ್ಲೋ ಆಗ್ತಾ ಇದೆ, ಕರೆಕ್ಟಾ? ಸೊ ಹಾಗಾಗಿ ನಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡು ಸುತ್ತ ಬರ್ತಾ ಇದೆ. ಸೊ ನಾನು ಇದರದ್ದು ವೋಲ್ಟೇಜ್ನ 0 ಮಾಡ್ತೀನಿ ನೋಡಿ. ವೋಲ್ಟೇಜ್ನ 0 ಮಾಡ್ತಾ ಇದ್ದ ಹಾಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ವೋಲ್ಟೇಜ್ 0 ಮಾಡಿದ ತಕ್ಷಣ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಅರೌಂಡ್ ಇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಅಂದರೆ ಕರೆಂಟ್ ಫ್ಲೋ ಇಲ್ಲ ಅಲ್ವಾ? ಕರೆಂಟ್ ಯಾವಾಗಿರುತ್ತೆ? ವೋಲ್ಟೇಜ್ ಇದ್ದಾಗ. ವೋಲ್ಟೇಜ್ 0 ಇದ್ದರೆ ಕರೆಂಟ್ ಇರಲ್ಲ, ಕರೆಂಟ್ ಇಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಾಯಿಲ್ ಇರೋದಿಲ್ಲ. ವೆರಿ ಸಿಂಪಲ್. ಈಗ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತ ಹೇಳಿದ್ರೆ
ಐದರ್ ಪಾಸಿಟಿವ್ ವೋಲ್ಟೇಜ್ ಅಥವಾ ನೆಗೆಟಿವ್ ವೋಲ್ಟೇಜ್ ಯಾವುದಾದ್ರೂ ಆಯಿತು. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ವೋಲ್ಟೇಜ್ ಈಸ್ -6. ಈಗ ನಾನು ಇದನ್ನು ಪಾಸಿಟಿವ್ ಮಾಡ್ತೀನಿ. ಈಗ ಪಾಸಿಟಿವ್ 6 ಆಗಿದೆ, ರೈಟ್? ಸೊ ಏನು ಚೇಂಜಸ್ ಆಗುತ್ತೆ ನೆಗೆಟಿವಿಂದ ಪಾಸಿಟಿವ್ ವೋಲ್ಟೇಜ್ ಮಾಡೋದ್ರಿಂದ? ಏನಾದರೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ಕಾಯಿಲ್ ಹತ್ರ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್? ಈಗ ವೋಲ್ಟೇಜ್ ನೆಗೆಟಿವ್ ಇದೆ ಅಲ್ವಾ, -4 ಇದೆ. ಸೊ ಐ ವಿಲ್ ಮಾರ್ಕ್ ಸಮಥಿಂಗ್ ನಾವು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನೋಡಿ, ಇದ್ರದ್ದು ಡಾಟ್ ಮಾಡ್ತಾ ಇದ್ದೀನಿ, ರೆಡ್ ಇರೋದೆಲ್ಲ ಮಾರ್ಕ್ ಮಾಡ್ತಾ ಇದ್ದೀನಿ. ರೆಡ್ಡು ಕಾಯಿಲ್ ಕಡೆ ಇದೆ, ವೈಟ್ ಮಾರ್ಕ್ ಇರೋದು ರೈಟ್ ಸೈಡಲ್ಲಿದೆ, ಅಂದರೆ ನಾರ್ತ್ ಪೋಲು ಕಾಯಿಲ್ ಕಡೆ ಇದೆ. ಸಿಂಪಲ್. ಈಗ ನಾನು ವೋಲ್ಟೇಜ್ನ ಪಾಸಿಟಿವ್ ಮಾಡ್ತೀನಿ ನೋಡಿ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನೀವು ಮಾಡಬೇಕಾಗಿರೋದು ಇಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಯ್ತು, ಈಗ ರಿವರ್ಸ್ ಆಯಿತು. ಅಂದರೆ ಕರೆಂಟ್ ಫ್ಲೋ ಯಾವ ರೀತಿ ಆಗುತ್ತೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಆಗಿರುತ್ತೆ. ಅಂದರೆ ನಾರ್ತ್ ಸೌತ್ ಮತ್ತು ಸೌತ್ ನಾರ್ತು ಸ್ವಿಚ್ ಆಗುತ್ತೆ. ಕರೆಂಟ್ ಫ್ಲೋ ಉಲ್ಟಾ ಆಯಿತು ಅಂದರೆ ಮ್ಯಾಗ್ನೆಟಿಕ್ ಪೋಲ್ಸು ಕೂಡ ಸ್ವಿಚ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಕರೆಂಟ್ ಇರೋದ್ರಿಂದ ನೀವು ಒಂದು ಅರ್ಥ ಮಾಡ್ಕೋಬೋದು, ಮ್ಯಾಗ್ನೆಟಿಕ್ ಫೀಲ್ಡು ಸ್ಟೇಬಲ್ಲೂ ಇದೆ. ಈಗ ನಾನು ಈ ಡಿ ಸಿ ಸೋರ್ಸ್ ಅಥವಾ ಡಿ ಸಿ ಕರೆಂಟಿಂದ ಇಲ್ಲಿ ಆಲ್ಟರ್ನೇಟ್ ಕರೆಂಟ್ ಇದೆ ನಮಗೆ ಸೋರ್ಸ್, ಇದನ್ನು ನಾವು ಹಾಕೋದ್ರಿಂದ ಇದೇ ಕಾಯಿಲ್ಗೆ ಆಲ್ಟರ್ನೇಟ್ ಕರೆಂಟ್ನ ಸಪ್ಲೈ ಮಾಡ್ತೀನಿ. ಅವಾಗ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ನಾವು ಯು ಶುಡ್ ಅಬ್ಸರ್ವ್ ನಾವು ಆಲ್ಟರ್ನೇಟ್ ಕರೆಂಟ್ ಹಾಕಿದ್ದೀನಿ. ಈಗ ಸಪ್ಲೈ ಇಸ್ ಎ ಸಿ ನಾವು. ಸೊ ಎ ಸಿ ಕರೆಂಟಲ್ಲಿ ಏನು ಚೇಂಜಸ್ ಆಗ್ತಿದೆ? ಕರೆಂಟ್ ಏನಾಗ್ತಿದೆ? ಒಂದೇ ಡೈರೆಕ್ಷನಲ್ಲಿ ಹೋಗ್ತಿದೆಯಾ? ಮೇಲೆ ಕೆಳಗೆ ಮೇಲೆ ಕೆಳಗೆ, ಒಳ್ಳೆ ಈ ಮಜ್ಜಿಗೆ ಕಡ್ದ ಹಂಗೆ ಬೇರೆ ಬೇರೆ ಡೈರೆಕ್ಷನಲ್ಲಿ ಹಿಂಗೆ ಕಡಿತೀವಲ್ವ, ಒಂದ್ಸಲಿ ಹಿಂಗೆ ಒಂದ್ಸಲಿ ಹಿಂಗೆ, ಆ ಥರ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾನೆ ಇದೆ. ಹೇಗೆ, ಏನಕ್ಕೆ ಚೇಂಜ್ ಆಗ್ತಿದೆ ಅದು, ಏನಕ್ಕೆ ಅಂತೆಲ್ಲ ಇನ್ ಡೀಟೇಲ್ ಹೋಗೋದು ಬೇಡ, ಜಸ್ಟ್ ಅಬ್ಸರ್ವ್ ದಿಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಸ್ವಿಚ್ ಆಗ್ತಿದೆ ಅಂತ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ರೀತಿ ಆಲ್ಟರ್ನೇಟ್ ಕರೆಂಟ್ಸಲ್ಲಿ ಅದು ಕರೆಂಟು ಒಂದ್ಸಲಿ ಫಾರ್ವರ್ಡು ಒಂದ್ಸಲಿ ಬ್ಯಾಕ್ವರ್ಡ್ ಫ್ಲೋ ಆಗ್ತಾ ಇರೋದ್ರಿಂದ ಸೊ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ಚೇಂಜ್ ಆಗ್ತಿದೆ. ಓಕೆ, ಐ ವಿಲ್ ಅಗೈನ್ ಗೋ ಬ್ಯಾಕ್ ಟು ಡಿ ಸಿ ಕರೆಂಟ್ ನಾವು. ಈಗ ಅಬ್ಸರ್ವ್ ಮಾಡುವಂಥ ಐಟಮೇ ಬೇರೆ. ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಬಲ್ಪಲ್ಲಿ ಏನಾದರೂ ಗ್ಲೋ ಇದೆಯಾ? ಡಿ ಸಿ ಕರೆಂಟ್ ಇದೆ, ನೆಗೆಟಿವ್ ಇದೆ ಅಥವಾ ಪಾಸಿಟಿವ್ ಇರಲಿ, ಡಸಂಟ್ ಮ್ಯಾಟರ್. ಓಕೆ, ಒಂದ್ಸಲಿ ಗ್ಲೋ ಆಗಿ ಹೋಯಿತು. ಯಾಕೆ ಒಂದ್ಸಲಿ ಗ್ಲೋ ಆಗಿ ಹೋಯಿತು? ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ವೋಲ್ಟೇಜ್ ಚೇಂಜ್ ಆದಾಗೆಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸು ಜಾಸ್ತಿ ಆಗೋದು ಕಡಿಮೆ ಆಗೋದು, ಅಂದರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗುತ್ತೆ. ಹಂಗೆ ಜಾಸ್ತಿ ಕಡಿಮೆ ಆದರೂ ಸಾಕು, ನಮಗೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚೇಂಜ್ ಬರೋದ್ರಿಂದ ಕಾಯಿಲಲ್ಲಿ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗ್ತಿದೆ. ನೋಡಿ, ಎಸ್ ಆರ್ ನೋ? ಸೊ ನಮಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಸಾಕು, ಸೆಕೆಂಡ್ರಿ ಕಾಯಿಲಲ್ಲಿ ಅಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡಿಂದ ನಮಗೆ ಇ ಎಮ್ ಎಫ್ ಜನರೇಟ್ ಆಗುತ್ತೆ ಆ ಕಾಯಿಲಲ್ಲಿ, ಸೆಕೆಂಡ್ರಿ ಕಾಯಿಲಲ್ಲಿ. ಅಂಡರ್ಸ್ಟುಡ್? ಒಟ್ಟಿನಲ್ಲಿ ಡಿ ಸಿ ಕರೆಂಟ್ ಇದ್ದಾಗ ಸಮಥಿಂಗ್ ಶುಡ್ ಮೂವ್. ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಬೇಕು ಅಥವಾ ಕಾಯಿಲ್ ಮೂವ್ ಆಗಬೇಕು, ಅಥವಾ ಕಾಯಿಲ್ ಮೂವ್ ಆದ್ರೂ ಕೂಡ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಮೀನ್ಸ್ ಇ ಎಮ್ ಎಫ್ ಜನರೇಟ್ ಆಗುತ್ತೆ. ಈಗ ನಾನು ಎ ಸಿ ಸಪ್ಲೈನ ತೊಗೋತೀನಿ, ಅವಾಗ ಏನಾಗುತ್ತೆ ಬಲ್ಪಲ್ಲಿ ಅಂತ ನೋಡೋಣ. ಬಲ್ಪ್ ಈಗ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತಹ ಐಟಮ್ ಅಲ್ವಾ. ಈಗೇನಾಗ್ತಾ ಇದೆ ಬಲ್ಬಲ್ಲಿ? ನೀವೇನು ಮಾಡೋದು ಬೇಕಾಗಿಲ್ಲ. ಆಲ್ಟರ್ನೇಟ್ ಕರೆಂಟಲ್ಲಿ ವೋಲ್ಟೇಜು ಮೈನಸ್ಸಿಂದ ಪಾಸಿಟಿವ್ ಆಗಿ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಲ್ಟರ್ನೇಟ್ ಕರೆಂಟ್. ಅದಕ್ಕೆ ಹೆಸರಿರೋದು ಆಲ್ಟರ್ನೇಟ್ ಕರೆಂಟ್ ಅಂತ. ಅಂದರೆ ಅದ್ರ ವೋಲ್ಟೇಜ್ನ ಆಲ್ಟರ್ ಮಾಡ್ತಾ ಇರುತ್ತೆ. 0ಇಂದ +240 ಹಾಗೆ -240 ತನಕನೂ ವ್ಯಾಲ್ಯೂಸು ಚೇಂಜ್ ಆಗುತ್ತೆ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಲ್ಟರ್ನೇಟ್ ಕರೆಂಟ್. ಸೊ ಒಂದ್ಸಲಿ ಇಲ್ಲಿಗೆ ಹೋಗ್ತದೆ ವೋಲ್ಟೇಜು, ನೆಕ್ಸ್ಟ್ ಇನ್ನೊಂದ್ಸಲಿ 240 ಹೋಗುತ್ತೆ. ಕಂಡಕ್ಟ್ರಲ್ಲಿ ಯಾವಾಗಲೂ ವೋಲ್ಟೇಜ್ 0 ಇರುತ್ತೆ. ಸೊ ಹಾಗಾಗಿ ಈ ಫ್ಲಕ್ಚುಯೇಷನಿಂದನೇ ದ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಇದು ನಿಮಗೆ ಜಸ್ಟ್ ಗೊತ್ತಿರಲಿ, ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ ಕ್ಲಾಸ್ 9, 10 ಅಂತ. ಅಂದರೆ
ಇದನ್ನು ಕ್ಲಾಸ್ 11-12 ಸ್ಟೂಡೆಂಟ್ಸ್ನೂ ಕೂಡ ರೆಫರ್ ಮಾಡಿ ಅರ್ಥ ಮಾಡ್ಕೋಬೋದು. ಸೊ ವಾಟ್ ಈಸ್ ಇಂಡಕ್ಷನ್ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಚೇಂಜ್ ಇನ್ ವೋಲ್ಟೇಜ್ ನಮಗೆ ಎಲೆಕ್ಟ್ರಾನ್ಸು ಟು ಆ್ಯಂಡ್ ಫ್ರೋ ಮೋಷನ್ ಆಗ್ತಾ ಇದೆ. ಅದರಿಂದ ನಮಗೆ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ. ಪೋಲ್ಸ್ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್, ಸಾರಿ ನಾರ್ತ್ ಪೋಲ್ ಟು ಸೌತ್, ಸೌತ್ ಪೋಲ್ ಟು ನಾರ್ತ್ ಸ್ವಿಚ್ ಆಗ್ತಿದೆ. ಹಿಂಗೆ ಸ್ವಿಚ್ಚಿಂಗ್ ಆಗೋದ್ರಿಂದ ನಮಗೆ ಬಲ್ಪಲ್ಲಿ ಗ್ಲೋ ಕಾಣುತ್ತೆ. ಅಂದರೆ ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ ಈ ಕಾಯಿಲಲ್ಲಿ. ಇದೇ ಪ್ರಿನ್ಸಿಪಲ್ ಯೂಸ್ ಮಾಡೋದು ನಾವು. ಇಷ್ಟೇ ನಾವು ಗ್ಲೋ ಇರುತ್ತಾ? ಇಲ್ಲ. ನಾವು ನಂಬರ್ ಆಫ್ ಕಾಯಿಲ್ಸ್ನ ಜಾಸ್ತಿ ಮಾಡಿದ್ರೆ ನಾವು ಗ್ಲೋ ಕೂಡ ಜಾಸ್ತಿ ಮಾಡ್ಬೋದು. ಸೊ ಈಗ ನೋಡಿ, ನಂಬರ್ ಆಫ್ ಕಾಯಿಲ್ಸ್ನ ನಾನು ಡಬಲ್ ಮಾಡಿದೆ, ಗ್ಲೋ ಸ್ವಲ್ಪ ಜಾಸ್ತಿ ಆಯಿತು. ಅದೇ ರೀತಿ ನಾನು ಗ್ಲೋನ ಇನ್ನೂ ಕಡಿಮೆ ಮಾಡ್ತಾ ಹೋಗ್ತೀನಿ. ಬೈ ಜಸ್ಟ್ ಆಲ್ಟರಿಂಗ್ ದ ಕಾಯಿಲ್ಸ್. ನಂಬರ್ ಆಫ್ ಕಾಯಿಲ್ಸ್ ನಾನು ಕಡಿಮೆ ಮಾಡಿದೆ, ಗ್ಲೋ ಕೂಡ ಕಡಿಮೆ ಆಯಿತು. ಬರೀ ಈ ಕಾಯಿಲಲ್ಲಿ ಅಷ್ಟೇ ಆಲ್ಟ್ರ್ ಅಲ್ಲ, ಈ ಕಾಯಿಲಲ್ಲಿ ಆಲ್ಟ್ರ್ ಮಾಡೋದ್ರಿಂದನೂ ಕೂಡ ಇದ್ರದ್ದು ಗ್ಲೋ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೋಡಿ, ಈ ಕಾಯಿಲ್ ಮೀನ್ಸ್ ಇದರಲ್ಲಿರುವಂಥ ನಂಬರ್ ಆಫ್ ಕಾಯಿಲ್ಸ್ನ ರೆಡ್ಯೂಸ್ ಮಾಡಿದ್ದಕ್ಕೂ ಗ್ಲೋ ಕಡಿಮೆ ಆಯಿತು. ಇಫ್ ಐ ಇನ್ಕ್ರೀಸ್, ಅವಾಗ ಮತ್ತೆ ಸ್ವಲ್ಪ ಗ್ಲೋ ಜಾಸ್ತಿ ಆಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ರೀತಿ ನಂಬರ್ ಆಫ್ ಕಾಯಿಲ್ಸು ಮತ್ತು ಅದರಲ್ಲಿರುವಂತಹ ವೋಲ್ಟೇಜ್ ಮೇಲೆ ಈ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಜನರಲಿ ನಮಗೆ ಟ್ರಾನ್ಸ್ಫಾರ್ಮರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಕಾಯಿಲು ತುಂಬ ದೊಡ್ಡದಿರುತ್ತೆ. ಆಮೇಲೆ ನಮಗೆ ಇದು ದೊಡ್ಡ ಕಾಯಿಲ್, ಇಲ್ಲಿಂದ ನಮಗೆ ಈ ಮೇನ್ ಸ್ಟೇಷನ್ಸಿಂದ ಬರುವಂತಹ ಕರೆಂಟ್ನ ಈ ಕಾಯಿಲ್ ಹ್ಯಾಂಡ್ಲ್ ಮಾಡುತ್ತೆ. ಈ ಮನೆಗೆ ಸಪ್ಲೈ ಮಾಡುವಂಥ ಕಾಯಿಲ್ ಈ ಥರ ಛೋಟ ಇರುತ್ತೆ, ಆಮೇಲೆ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಮಗೆ ಈ 11 kV ಇಂದ 240 ವೋಲ್ಟ್ಸು ರೆಡ್ಯೂಸ್ ಆಗುತ್ತೆ ಕರೆಂಟ್. ಅರ್ಥ ಆಗ್ತಿದೆ? 11 kV ಅಂದರೆ 11,000 ವೋಲ್ಟ್ಸ್ ಇಂದ 240 ವೋಲ್ಟ್ಸ್ ಅಥವಾ 220 ವೋಲ್ಟ್ಸ್ಗೆ ರೆಡ್ಯೂಸ್ ಆಗುತ್ತೆ. ದಿಸ್ ಇಸ್ ಹೌ ಟ್ರಾನ್ಸ್ಫಾರ್ಮರ್ ವರ್ಕ್ಸ್. ನೋಡಿ, ನಮ್ಮ ಕರೆಂಟ್ ಬರೋದು ಆ್ಯಕ್ಚುಲಿ ಏನಿದೆಯಲ್ವಾ, ಅದು ಯೋಗದಿಂದ ಬಂದಿದ್ರು ಕರೆಂಟು. ನಮಗೆ ಯಾವುದೇ ವೈರ್ ಕನೆಕ್ಷನ್ ಡೈರೆಕ್ಟಾಗಿ ಇಲ್ಲ ಅಲ್ಲಿಂದ ಇಲ್ಲಿಗೆ. ಒಂದು ಇಂಡಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಜನ್ರೇಟ್ ಮಾಡಿಕೊಂಡು ಅದರಿಂದ ನಾವು ಈ ಕಾಯಿಲಲ್ಲಿ ಕರೆಂಟ್ನ ಇಂಡ್ಯೂಸ್ ಮಾಡಿ ಮನೆಗೆ ಸಪ್ಲೈ ಆಗುತ್ತೆ. ಸೊ ದಟ್ ದೇರ್ ಈಸ್ ನೋ ಡೈರೆಕ್ಟ್ ವೈರ್ ಕನೆಕ್ಷನ್ ಫ್ರಮ್ ಜೋಗ್ ಜಲಪಾತ ಟು ಯುವರ್ ಹೌಸ್. ಸೊ ಇಟ್ ಈಸ್ ದ ಇಂಡಕ್ಷನ್ ವಿಚ್ ಈಸ್ ಹೆಲ್ಪಿಂಗ್ you to have electricity in your home. This is one of the property, one of the universal fundamental property it is. ಏನಕ್ಕೆ ಹಿಂಗೆ ಆಗ್ತಿದೆ, nobody knows, only God knows this. Okay, this is the property exists in the nature. ಈಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಇಂಡಕ್ಷನ್ ಸ್ಟವ್ ನಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಯಾವ ಮೆಕ್ಯಾನಿಸಮಲ್ಲಿ ಅದು ಹೀಟ್ ಮಾಡುತ್ತೆ ಅಂತ. ಇಲ್ಲಿವರೆಗೂ ನಾವು ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿದ್ವಿ. ಹೀಟ್ ಇಲ್ಲೆಲ್ಲೂ ಬರಲೇ ಇಲ್ಲ. ಬಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೀಟ್ ಹೇಗೆ ಜನ್ರೇಟ್ ಆಗುತ್ತೆ ಈ ಮೆಕ್ಯಾನಿಸಮಲ್ಲಿ ಅಂತ ನೋಡೋಣ. ಈಗ ನಾನು ನೆಕ್ಸ್ಟ್ ತೋರಿಸೋದು ನಿಮಗೆ ಎಲೆಕ್ಟ್ರಿಕ್ ಜನರೇಟರ್ಸ್. ಅಲ್ಲಿ ಹೇಗೆ ಕರೆಂಟ್ ಜನ್ರೇಟ್ ಆಗುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಹೈಡ್ರೋ ಪವರ್ ಪ್ಲ್ಯಾಂಟ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ವಾಟರ್ ಫ್ರಮ್ ದ ಹೈಟ್ ಏನು ಮಾಡ್ತಾರೆ, ಒಂದು ಪೈಪಲ್ಲಿ ತೊಗೊಂಡೋಗಿ ಒಂದು ಟರ್ಬೈನಲ್ಲಿ ರೊಟೇಟ್ ಮಾಡ್ತಾರೆ. ಟರ್ಬೈನ್ ಅಂದರೆ ಒಂದು ಫ್ಯಾನ್ ಅಂದ್ಕೊಳ್ಳಿ. ಫ್ಯಾನ್ ಮೇಲೆ ನೀರು ಹಾಕಿದ ತಕ್ಷಣ ಆ ಫ್ಯಾನ್ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೊಟೇಟ್ ಆಗೋದು ಏನಕ್ಕೆ ಬೇಕು ಅಂತಂದರೆ, ನಿಮಗೆ ಆಲ್ರೆಡಿ ಹೇಳಿದೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ನಮಗೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಕರೆಂಟ್ ಜನ್ರೇಟ್ ಆಗೋದೇ ಇಲ್ಲ ಕಾಯಿಲ್ಸಲ್ಲಿ, ಅಲ್ವಾ? ಅದಕ್ಕೋಸ್ಕರ ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟಲ್ಲಿ ನಮಗೆ ಮೋಷನ್ ಜನ್ರೇಟ್ ಮಾಡೋದು. ಹಾಗೆ ನಮಗೆ ಮನೆ ಹತ್ರನೂ ಎಷ್ಟೋ ಸಲ ನಮಗೆ ಜನ್ರೇಟರ್ಸ್ ನೋಡಿರ್ತೀವಿ ನಾವು. ಓಕೆ, ಪೋರ್ಟೇಬಲ್ ಜನ್ರೇಟರ್ಸ್ ಇರುತ್ತೆ ಹೆಸರು. ದಿಸ್ ವರ್ಕ್ಸ್ ಆನ್ ಪೆಟ್ರೋಲ್, ರೈಟ್? ಸೊ ದಿಸ್ ವರ್ಕ್ಸ್ ಆನ್ ಡೀಸೆಲ್. ಏನಕ್ಕೆ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲೂ ಕೂಡ ನಮಗೆ ರೊಟೇಷನ್ ಬೇಕು. ಈ ಕಾರ್ಸಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ಏನಕ್ಕೆ, 4 ವೀಲ್ನ ರೊಟೇಟ್ ಮಾಡೋಕ್ಕಲ್ವಾ? ಇಲ್ಲೂ ಅದೇ ರೀತಿ ಏನು ರೊಟೇಟ್ ಮಾಡ್ತಾರೆ ಅಂದರೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಡ್ಯೂಸ್ ಮಾಡೋಕ್ಕೆ ನಮಗೆ ಒಂದು ರೊಟೇಷ್ನಲ್ ಮೋಷನ್ ಬೇಕು. ಅದನ್ನು ನಾವು ಪೆಟ್ರೋಲ್ ಮತ್ತು ಡೀಸೆಲ್ನ ಬರ್ನ್ ಮಾಡಿ ತೊಗೋತೀವಿ. ಓಕೆ, ಒಂದ್ಸಲ ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ಕಿದ ಮೇಲೆ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಅದು ಆ್ಯಕ್ಚುಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಇನ್ಸೈಡ್ ಒಳಗಡೆ ಅಂದರೆ ಇದ್ರೊಳಗಡೆ ಏನಿರುತ್ತೆ, ಈ ಇಂಜಿನ್ಸ್ ಒಳಗಡೆ ಅಥವಾ ಈ ಒಂದು ಜನ್ರೇಟರ್ಸ್ ಒಳಗಡೆ ಏನು ಆ್ಯಕ್ಚುಲಿ ಇರುತ್ತೆ, ಆ ಬೇಸಿಕ್ ಪಾರ್ಟ್ಸ್ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು ಯಾವುದು ಅಂತ ತೋರಿಸ್ತೇನೆ. ಈ ಸೆಟಪ್ ಆ್ಯಕ್ಚುಲಿ ಆ ಜನ್ರೇಟರ್ಸ್ ಒಳಗಡೆ ಇರುತ್ತೆ. ಓಕೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಆಗಿರ್ಬೋದು, ಟೈಡಲ್, ಹಾಗೆ ವಿಂಡ್ ಪವರ್ ಜನ್ರೇಟ್ ಮಾಡೋದು ಫ್ಯಾನ್ಸ್ ಇರುತ್ತಲ್ಲ, ಅಲ್ಲೂ ಕೂಡ ಇಷ್ಟೇ ಬೇಸಿಕ್ ಯೂನಿಟ್ಸ್ ಇಷ್ಟೇ. ಇದು ಬಿಟ್ಟು ಇನ್ನೇನು ಇರೋದಿಲ್ಲ. ಓಕೆ, ದ ಕಾಯಿಲ್ಸ್ ವಿಚ್ ರಿಸೀವ್ಸ್ ಆರ್ ಇಂಡ್ಯೂಸಸ್ ಕರೆಂಟ್ ಇನ್ ದ್ಯಾಟ್, ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕೇ ಬೇಕು. ಎರಡು ವೆರಿ ಇಂಪಾರ್ಟೆಂಟ್ ಥಿಂಗ್.
ಈ ಟ್ಯಾಪಿಂದ ನಮಗೆ ನೀರು ಬರುತ್ತೆ, ಜೋರಾಗಿ ಬರುತ್ತೆ, ಹೈ ಪ್ರೆಷರ್ ವಾಟರ್. ದಟ್ ಹೈಡ್ರೋ ಪವರ್ ಪ್ಲ್ಯಾಂಟ್ಸಲ್ಲಿ ಹೈ ಪ್ರೆಷರ್ ವಾಟರ್ ಬರುತ್ತಲ್ಲ, ಡ್ಯಾಮ್ ಮೇಲಿರುತ್ತೆ, ನೀರು ಕೆಳಗಡೆ ಬಂದಾಗ ಎಷ್ಟು ಹೈ ಪ್ರೆಷರಲ್ಲಿ ಬರುತ್ತೆ. ಜಸ್ಟ್ ನೀವು ನೋಡಿದಾಗ ಡ್ಯಾಮ್ ಓಪನ್ ಮಾಡಿದಾಗಲೂ ಎಷ್ಟು ಪ್ರೆಷರಲ್ಲಿ ನೀರು ಬರುತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು 100 ಮೀಟ್ರ್ ಮೇಲ್ಗಡೆ ಇರುವಂಥ ನೀರನ್ನ ತರ್ತಾರೆ, ಅಷ್ಟು ಹೈ ಪ್ರೆಷರ್ ವಾಟರ್ನ ಇಲ್ಲಿ ಹಾಕೋತಾರೆ. ಒಂದು ವೀಲ್ ಮೇಲೆ ಹಾಕ್ತಾರೆ, ಆ ವೀಲಲ್ಲಿ ಮ್ಯಾಗ್ನೆಟ್ ಅಟ್ಯಾಚ್ ಇದೆ ಅಂದರೆ ಏನಾಗುತ್ತೆ, ಮ್ಯಾಗ್ನೆಟ್ ರೊಟೇಟ್ ಆಗ್ತಾ ಇರುತ್ತೆ. ಎಸ್ ಆರ್ ನೋ? ಸೊ ನಮಗೆ ಇವಾಗ ಬಲ್ಪಲ್ಲಿ ಏನಾದರೂ ಗ್ಲೋ ಕಾಣಿಸ್ತಾ ಇದೆಯಾ? ಇಲ್ಲ. ಸೊ ನಾನು ಟ್ಯಾಪಲ್ಲಿ ನೀರು ಬರೋ ಥರ ಮಾಡೋಣ ಈಗ, ಅವಾಗ ಏನಾಗುತ್ತೆ ನೋಡೋಣ. ಅಯ್ಯೋ ತಡ್ರಿ ಸರ್, ನೀರನ್ನ ನಾನು ಸ್ವಲ್ಪ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡೋಣ, ಅಂದರೆ ಸ್ಮಾಲ್ ಪ್ರೆಷರ್ ನೋಡೋಣ. ನೋಡಿ, ನಮಗೆ ಮ್ಯಾಗ್ನೆಟ್ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು? 15 RPM ಅಲ್ಲಿ ರೊಟೇಟ್ ಆಗ್ತಿದೆ. ಕರೆಂಟ್ ನನಗೆ ಡೆಫಿನೆಟ್ಲಿ ಜನ್ರೇಟ್ ಆಗ್ತಾಯಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ ಚೇಂಜ್ ಆಗ್ತಾನೇ ಇದೆಯಾ? ಯಾಕೆಂದರೆ ನಾರ್ತ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಚೇಂಜಿಂಗ್, ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಚೇಂಜಿಂಗ್. ಎ ಕಂಟಿನ್ಯೂಸ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ ಕ್ಯಾನ್ ಇಂಡ್ಯೂಸ್ ಕರೆಂಟ್. ಅದಾಗ್ತಾ ಇದೆ ಇಲ್ಲಿ. ಸಿ, ಇದೇ ಆಗೋದು ಎಲ್ಲ ಜನ್ರೇಟರ್ಸಲ್ಲಿ. ಓಕೆ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದು ಚೇಂಜಿಂಗ್ ಇರಬೇಕು. ಅದಕ್ಕೋಸ್ಕರ ಅದಕ್ಕೊಂದು ರೊಟೇಷನ್ ಕೊಡೋಕ್ಕಂತ ನಾವು ಇಂಜಿನ್ಸ್ನ ಹಾಕಿ ರೊಟೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನ್ಯಾಚುರಲ್ ರಿಸೋರ್ಸ್ ವಾಟರ್ ಯೂಸ್ ಮಾಡ್ತೀವಿ. ವಿಂಡ್ ಪವರ್ಸಲ್ಲಿ ವಿಂಡ್ ಯೂಸ್ ಮಾಡಿಕೊಂಡು ಫ್ಯಾನು ರೊಟೇಟ್ ಆಗೋದ್ರಿಂದ ನಮಗೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಅಲ್ಲಿ ಸುತ್ತ ಅದಕ್ಕೊಂದು ಅರೇಂಜ್ಮೆಂಟ್ ಇರುತ್ತೆ. ಕಾಯಿಲ್ನ ಸುಮ್ಮನೆ ಹೀಗೆ ಈ ರೀತಿ ಇಡೋದಿಲ್ಲ, ಆ್ಯಕ್ಚುಲಿ ಅದೊಂದು ಪರ್ಟಿಕ್ಯುಲರ್ ವೇನಲ್ಲಿ ಅದನ್ನು ಇಡ್ತಾರೆ. ಸೊ ಹಾಗಾಗಿ ಅಲ್ಲಿ ನಮಗೆ ಕರೆಂಟ್ ಜನ್ರೇಟ್ ಆಗುತ್ತೆ. ಅದಕ್ಕೆ ನಂಬರ್ ಆಫ್ ಟರ್ನ್ಸ್ ಇರುತ್ತೆ, ಆಮೇಲೆ ಥಿಕ್ನೆಸ್ ಆಫ್ ದ ವೈರ್ ಆಫ್ ದ ಕಂಡಕ್ಟರ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ನಿಮಗೊಂದು ಐಡಿಯಾ ಇರಲಿ. ಈಗ ನಾನು ಅಥವಾ ಪ್ರೆಷರ್ ಆಫ್ ವಾಟರ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ರೊಟೇಷನ್ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಮಾಡೋಣ. RPM ನನಗೀಗ ಆಲ್ರೆಡಿ 50 ಆಯಿತು. ವೋಲ್ಟೇಜ್ ನೋಡಿ ಎಷ್ಟು ಬರ್ತದೆ, ಎಷ್ಟು ಕರೆಂಟ್ ಜನ್ರೇಟ್ ಆಗ್ತಿದೆ ಸರ್. ಸೊ ಈ ರೀತಿ ಹೈ ಪ್ರೆಷರ್, ಹೈ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಗಿವ್ಸ್ ಯು ಹೈ ವೋಲ್ಟೇಜ್ ಕರೆಂಟ್ಸ್. ಅರ್ಥ ಆಗ್ತಿದೆಯಾ? ವೋಲ್ಟೇಜ್ ಯಾವ ರೀತಿ ನಮಗೆ ಕರೆಂಟ್ ಜನ್ರೇಟ್ ಆಗ್ತಿದೆ ಅಂತ. ವೆರಿ ಸಿಂಪಲ್ ಸೆಟಪ್. ಇದೇ ಸೆಟಪ್ಪು ಸ್ವಲ್ಪ ಕಾಂಪ್ಲೆಕ್ಸಲ್ಲಿ ಇರುತ್ತೆ. ನಾನು ಇನ್ನೂ ಹೀಟ್ ಎಲ್ಲಿ ಜನ್ರೇಟ್ ಆಗ್ತಿದೆ ಅಂತ ನಿಮಗೆ ತೋರಿಸ್ಲಿಲ್ಲ ಅಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಸೊ ದ್ಯಾಟ್ ವಿಲ್ ಬಿ ಎ ಕ್ರೇಜಿ ಐಡಿಯಾ ಇನ್ ದಿಸ್ ಎಂಟೈರ್ ಸಿಸ್ಟಮ್. ಓಕೆ, ಈ ಎಲೆಕ್ಟ್ರಿಸಿಟಿ ಅನ್ನೋದ್ರಲ್ಲಿ ಇಂಡಕ್ಷನ್, ಎಸ್ಪೆಷಲಿ ದ ಹೀಟ್ ಜನ್ರೇಟ್ ಆಗೋದೊಂದು ಸ್ಪೆಷಲ್ ಥಿಂಗ್ ಆ್ಯಕ್ಚುಲಿ. ಓಕೆ, ಅದು ಕೆಲವು ಕಡೆ ಅಡ್ವಾಂಟೇಜ್ ಆಗಿದೆ, ಕೆಲವು ಕಡೆ ಡಿಸಡ್ವಾಂಟೇಜ್ ಆಗಿದೆ. ಅದನ್ನು ತೋರಿಸ್ತೀನಿ ನಾನು. ಇನ್ನೂ ಡೀಟೇಲಾಗಿ ನಿಮಗೆ ಬೇಕು ಅಂತಂದರೆ ದೆರ್ ಆರ್ ಮೆನಿ AI ಟೂಲ್ಸ್, ಯು ಕ್ಯಾನ್ ಚಾಟ್ ವಿತ್ ದೆಮ್. ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಚಾಟ್ ಮಾಡ್ತಾ ಹೋಗಿ. ಸೊ ನಿಮಗೆ ಇನ್ನೂ ವಿಷಯಗಳು ಗೊತ್ತಾಗುತ್ತೆ, ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ವಿಷಯಗಳು ಗೊತ್ತಾಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಇಲ್ಲಿ ಯಾವ ಕರೆಂಟ್ ಜನ್ರೇಟ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಕಾಣಿಸ್ತಾ ಇದೆ AC. ಓಕೆ, ಬಟ್ DC ಕರೆಂಟ್ ಜನ್ರೇಟ್ ಮಾಡೋಕ್ಕೆ ಏನು ಮಾಡಬೇಕು? ಸೊ ದಿಸ್ ಈಸ್ ಮೈ ಕ್ವಶನ್. ಕಮೆಂಟ್ ಸೆಕ್ಷನ್ನಲ್ಲಿ ಅದರದ್ದು ಬಗ್ಗೆ ರಿಸರ್ಚ್ ಮಾಡಿ ನನಗೆ ಆನ್ಸರ್ ಎಲ್ಲರೂ ಕೂಡ ಹೇಳಬೇಕು. ಓಕೆ, ಈಗ ನೋಡಿ, ಇದು ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಮೆಟಲ್ ಅಥವಾ ಕಂಡಕ್ಟರ್, ಎಲ್ಲಿ ಕರೆಂಟ್ ಮೂವ್ ಆಗುತ್ತೆ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೆಲ್ಲೂ ಸುತ್ತ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ತಂದಿಲ್ಲ. ಈ ಮೆಟಲ್ಸಲ್ಲಿ ಈಗ ಬೇರೆ ಓರಿಯೆಂಟೇಷನಲ್ಲಿ ನಮಗೆ ಆಟಮ್ ಇದೆ ಅಥವಾ ಎಲೆಕ್ಟ್ರಾನ್ ಇದೆ ಅಂದ್ಕೊಳ್ಳೋಣ. ಸೊ ಈಗ ಏನಾಗುತ್ತೆ, ನಾವು ಫ್ಲೋ ತಂದಾಗ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಹತ್ತಿರ ತಂದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಡೆಫಿನೆಟ್ಲಿ ನೀವು ಮಾಲಿಕ್ಯೂಲ್ಸ್ನ ಅಬ್ಸರ್ವ್ ಮಾಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದ್ದರಿಂದ ಅಲೈನ್ಮೆಂಟ್ ಚೇಂಜ್ ಆಯಿತು, ಫಸ್ಟ್ ಥಿಂಗ್. ದೆನ್ ಯು ಸಿ, ಈ ಫ್ರಿಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಮಾಲಿಕ್ಯೂಲ್ಸ್ ಮಧ್ಯೆ. ಓಕೆ, ಆಗ ಅವು ಹೀಟ್ ಆಗ್ತದೆ. ಓಕೆ ನೋಡಿ, ಚೇಂಜ್ ಆಗ್ತಾ ಆಗ್ತಾ ಹೀಟ್ ಆಗುತ್ತೆ. ಸೊ ಜಸ್ಟ್ ಒನ್ ನಾರ್ತ್ ಪೋಲ್ ನಾನು ತರ್ತಾ ಇರೋದು ಈಗ. ಬಟ್ ಆಲ್ಟರ್ನೇಟ್ ಕರೆಂಟಲ್ಲಿ ಏನಾಗುತ್ತೆ ಅಂದರೆ, ಈ ನಾರ್ತ್ ಸೌತ್ ಸ್ವಿಚ್ ಆಗೋದ್ರಿಂದ ಈವನ್ ಮೋರ್ ಫ್ರಿಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಆಲ್ಟರ್ನೇಟ್ ಕರೆಂಟಿಂದ ನಮಗೆ ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ನಮಗೆ ಆ ಮಾಲಿಕ್ಯೂಲ್ಸ್ ಫ್ರಿಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕಾನ್ಸೆಪ್ಟ್. ದಿಸ್ ಈಸ್ ಕಾಲ್ಡ್, ಈ ಕಾನ್ಸೆಪ್ಟನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ನಾವು ಈಗ ಇಂಡಕ್ಷನ್ ಸ್ಟವ್ ಕಾನ್ಸೆಪ್ಟಿಗೆ ಬಂದಿರೋದು. ಓಕೆ, ಸೊ ಈ ಸೆಟಪ್ಪಲ್ಲಿ ನಾವು AC ಸಪ್ಲೈನ್ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತೆಲ್ಲ ನಾನು ಹೇಳಿದ್ದು ನಿಮಗೆ ಒಂದು ಬೇಸಿಕ್ಸ್ ಅರ್ಥ ಆಗಬೇಕು ಅಂತ. ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗೋಕ್ಕೆ ನಮಗೆ
ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡೇ ಬೇಕು, ನಾಟ್ ಕಾನ್ಸ್ಟ್ಯಾಂಟ್ ಸ್ಟೇಬಲ್ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಆಗೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಹಾಗೆ ಈ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕೂಡ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಅಥವಾ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಕಾಯಿಲಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಈಗ ನಾನಿಲ್ಲಿ ಮೆಟಲ್ ಪ್ಲೇಟ್ ಇಟ್ಟಿದ್ದೀನಿ. ಓಕೆ, ಈಗ ಎಲೆಕ್ಟ್ರಿಸಿಟಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಇದರಿಂದ, ಅದು ಎ ಸಿ ಸಪ್ಲೈ. ಸೊ ಚೇಂಜ್ ಆಗ್ತಾ ಇರುತ್ತೆ, ಪಾಸಿಟಿವಿಂದ ನೆಗೆಟಿವ್, ನೆಗೆಟಿವ್ ಅಂದರೆ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಒಂದ್ಸಲಿ ಹೀಗಿರುತ್ತೆ, ಒಂದ್ಸಲಿ ಹೀಗಿರುತ್ತೆ, ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಆಗ ನಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ, ಅದು ಕೂಡ ನಾರ್ತ್ ಮತ್ತು ಸೌತ್ ಪೋಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಿಚಸ್. ಈಗ ಅದು ನಮ್ಮ ಮೆಟಲ್ ಬೇಸಲ್ಲಿ ಏನು ಮಾಡುತ್ತೆ ಅಂತ ನೋಡೋಣ. ಈಗ ಅಬ್ಸರ್ವ್ ಮಾಡಿ, ಚೇಂಜ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್, ನಾರ್ತು ಸೌತ್ ಪೋಲ್ ಸ್ವಿಚ್ ಆಗ್ತಾ ಇದೆ. ಇದು ಮೆಟಲ್ ಬೇಸ್. ಈ ಮೆಟಲ್ ಬೇಸಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಈ ಮೆಟಲ್ ಬೇಸ್ನ ಕನೆಕ್ಟ್ ಆಗಿದೆ ಅಲ್ವಾ ಈ ಪಾಯಿಂಟ್ಸಲ್ಲೆಲ್ಲ, ಅಂದರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗಿದೆ, ಸುತ್ತಲೂ ಇರುತ್ತೆ ಇದಕ್ಕೆ. ಓಕೆ, ಅದಕ್ಕಾಗಿ ಇಲ್ಲಿ ಒಂದು ಸರ್ಕ್ಯುಲರ್ ರಿಂಗ್ ಬಂದಿರೋದು. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡಿಂದ ಅಲ್ಲಿ ಬರೀ ಕರೆಂಟ್ಸ್ ಅಷ್ಟೇ ಬರಲ್ಲ, ಆದರೆ ಅಲ್ಲಿ ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ, ನಾರ್ತು ಸೌತ್ ಪೋಲ್ ಚೇಂಜ್ ಆಗೋದ್ರಿಂದ ಕರೆಂಟ್ ಅಲ್ಲೇ ಗಿರ್ಕಿ ಹೊಡೆಯುತ್ತೆ. ಈ ಕಾನ್ಸೆಪ್ಟನ್ನ ನಾವು ಎಡ್ಡಿ ಕರೆಂಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಗಿರ್ಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ನೋಡಿ, ಎಲೆಕ್ಟ್ರಿಸಿಟಿ ರನ್ ಆಗ್ತಾ ಇರೋದು ಈ ಕಾಯಿಲಲ್ಲಿ, ಒಳಗಡೆ ಇರುವಂಥ ಕಾಯಿಲಲ್ಲಿ. ಬಟ್ ಮೆಟಲ್ ಪ್ಲೇಟಿಗೆ ಕರೆಂಟ್ ಕೊಡ್ತಾ ಇರೋದು ಯಾರು? ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹಾಗಾಗಿ ಮೆಟಲ್ ಬೇಸ್ಗೆ ಡೈರೆಕ್ಟಾಗಿ ಎಲೆಕ್ಟ್ರಿಸಿಟಿ ಕಾಂಟ್ಯಾಕ್ಟೇ ಇರೋದಿಲ್ಲ. ಹಾಗಾಗಿ ನಮಗೆ ಎಲೆಕ್ಟ್ರಿಕ್ ಶಾಕ್ಸ್ ಅನ್ನೋದು ಇರೋದಿಲ್ಲ, ಆಯಿತಾ. ಇಲ್ಲೇನು ಜನ್ರೇಟ್ ಆಗುತ್ತೆ, ಇಲ್ಲಿ ಸ್ಮಾಲ್ ಸ್ಮಾಲ್ ಕರೆಂಟ್ಸ್ ಏನು ವರ್ಲ್ ಆಗುತ್ತೆ, ಇದು ಹೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾಗಿ ಆ ಮೆಟಲ್ ಬೇಸು ಹೀಟ್ ಆಗುತ್ತೆ, ಅಥವಾ ನಮ್ಮ ವೆಸಲ್ಸು ಹೀಟ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಂಡಕ್ಷನ್ ಸ್ಟವ್. ಈಗ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಿದ್ದರಿಂದ ನಮಗೆ ಒಂದು ಡೈರೆಕ್ಷನ್ನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕಾಗದೆ ಎರಡೂ ಕಡೆ ಡೈರೆಕ್ಷನ್ ಸಿಕ್ಕಿದ್ದಕ್ಕೆ ಅದು ಅಲ್ಲೇ ಗಿರ್ಕಿ ಹೊಡೆಯುತ್ತೆ ಅಂತ ನಾನು ಹೇಳಿದೆ. ಅಕಸ್ಮಾತ್ ಎ ಸಿ ಜಾಗದಲ್ಲಿ ನಾವು ಡಿ ಸಿ ಕರೆಂಟನ್ನ ಯೂಸ್ ಮಾಡಿದ್ರೆ ಅಥವಾ ಡಿ ಸಿ ಸಪ್ಲೈನ ಯೂಸ್ ಮಾಡಿದ್ರೆ ನಮಗೆ ಇದೇ ರೀತಿ ವೋಲ್ಸ್ ಕ್ರಿಯೇಟ್ ಆಗುತ್ತಾ, ಎಡ್ಡಿ ಕರೆಂಟ್ ಕ್ರಿಯೇಟ್ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಓಕೆ, ಚೆಕ್ ಮಾಡಿ, ನೀವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ಓವರ್ ಆಲ್ ಏನು ಅಂತ ಹೇಳಿದ್ರೆ, ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ವಿ, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಫಸ್ಟ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಫಸ್ಟ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ಏನು ಮೆಟಲ್ಲಿಗೆ ಕಾಂಟ್ಯಾಕ್ಟಿಗೆ ಬಂದಾಗ, ಸೊ ದೇರ್ ಆ್ಯಕ್ಚುಲಿ ದ ಎಡ್ಡಿ ಕರೆಂಟ್ ಈಸ್ ಜನ್ರೇಟೆಡ್. ಓಕೆ, ಆ ಒಂದು ಸ್ಮಾಲ್ ಸ್ಮಾಲ್ ಕರೆಂಟ್ಸ್ ಏನು ಮಾಡುತ್ತೆ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಫೈನಲ್ ಆಗಿ. ಸೊ ಎಲೆಕ್ಟ್ರಿಕ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಟು ಹೀಟ್ ಥ್ರೂ ಎಡ್ಡಿ ಕರೆಂಟ್. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಇಂಡಕ್ಷನ್ ಸ್ಟವ್. ಓಕೆ, ಇದನ್ನು ನಿಮಗೆ ಆ್ಯಕ್ಚುಯಲ್ ಇಂಡಕ್ಷನ್ ಸ್ಟವ್ನ ನಾನು ಓಪನ್ ಮಾಡಿ ಇರುವಂಥ ವಿಡಿಯೋ ತೋರಿಸ್ತೀನಿ ನಿಮಗೆ. ಅಲ್ಲಿ ಆ್ಯಕ್ಚುಲಿ ಆ ಡಿವೈಸ್ ಒಳಗಡೆ ಏನಿರುತ್ತೆ ಅಂತ ಒಂದ್ಸಲಿ ನೋಡೋಣ. ಇಲ್ಲಿ ನೋಡಿ, ಒಂದು ಇಂಡಕ್ಷನ್ ಸ್ಟವ್ ಇದೆ. ಇದರೊಳಗಡೆ ಏನಿರುತ್ತೆ, ಆಬ್ವಿಯಸ್ಲಿ ಕರೆಂಟ್ ಸಪ್ಲೈ ಮಾಡಿದಾಗ ನಮಗೆ ಕಂಡಕ್ಟ್ರಲ್ಲಿ ಏನು ಕರೆಂಟ್ ಸಪ್ಲೈ ಆಗುತ್ತೆ. ಸೊ ಆ ಕಾಯಿಲ್ ನೋಡಿ, ಕಾಯಿಲ್ ಸೆಟಪ್ ನೋಡಿ ಹೇಗಿದೆ ಅಂತ. ಓಕೆ, ವೈಟ್ ಅ ಸೆಕೆಂಡ್. ಹಾಂ, ಓಕೆ. ಸೊ ನೋಡಿ, ಇದು ಕಾಯಿಲ್ ಇದೆಯಲ್ವಾ, ಈ ಕಾಯಿಲ್ನಲ್ಲೇ ನಮಗೆ ಕಂಪ್ಲೀಟಾಗಿ ಓಕೆ ಎಲೆಕ್ಟ್ರಿಸಿಟಿ ರನ್ ಆಗ್ತಾ ಇರ್ತದೆ. ಸೊ ಇದ್ರ ಸುತ್ತ ನಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ. ಓಕೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಇದ್ರ ಇಡುವಂಥ ಮೆಟಲ್ ಬೇಸ್ ಅಥವಾ ವೆಸಲ್ಲಿಗೆ ಕಾಂಟ್ಯಾಕ್ಟಿಗೆ ಬರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಸು ನಮಗೆ ಎಡ್ಡಿ ಕರೆಂಟ್ಸ್ ಕ್ರಿಯೇಟ್ ಮಾಡುತ್ತೆ ಮೆಟಲ್ ಬೇಸಸ್ಸಲ್ಲಿ, ಆವಾಗ ಮೆಟಲ್ಸ್ ಹೀಟ್ ಆಗುತ್ತೆ. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಫೈ ಮಾಡಿದ ಹಾಗೆಲ್ಲ ಎಡ್ಡಿ ಕರೆಂಟ್ಸ್ ಜಾಸ್ತಿ ಆಗುತ್ತೆ, ನಿಮಗೆ ಜಾಸ್ತಿ ಬೇಗ ಹೀಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಸಿಂಪಲ್ ಇಟ್ ಈಸ್. ಸಿಂಪಲ್ ಕಾಯಿಲ್ ಇದೆ, ಇದರಲ್ಲಿ ಕರೆಂಟ್ ಸಪ್ಲೈ ಮಾಡ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ನ ಜನ್ರೇಟ್ ಮಾಡ್ತೀವಿ, ಅಷ್ಟೇ ಇಂಡಕ್ಷನ್ ಸ್ಟವ್ ಮಾಡುವಂಥ ಕೆಲಸ. ಓಕೆ, ಇನ್ನು ಉಳಿದಿದ್ದೆಲ್ಲ ದ ಪ್ರಾಪರ್ಟಿ ಆಫ್ ದ ಮೆಟಲ್. ಮೆಟಲ್ಲಿಗೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ಕಿದಾಗ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ಹೀಟಾಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ಆಲ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಜಸ್ಟ್ ಐ ವಾಂಟ್ ಟು ರಿವೈಸ್ ಒನ್ಸ್ ವಾಟ್ ಆಲ್ ವಿ ಡಿಸ್ಕಸ್ಡ್ ನೌ. ಮ್ಯಾಗ್ನೆಟ್ ಈ ರೀತಿ ಸ್ಟೇಬಲ್ ಆಗಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಬಟ್ ದಟ್ ಈಸ್ ಆಲ್ಸೋ ಅಟ್ ರೆಸ್ಟ್ ಅಥವಾ ಸ್ಟೇಬಲ್ ಆಗಿರುತ್ತೆ.
ಬಟ್ ವೆನ್ ಐ ಸ್ಟಾರ್ಟ್ ಮೂವಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಚೇಂಜಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತಲ್ವ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿಲ್ ಹತ್ತಿರ ಬಂದಾಗ ಕಾಯಿಲಲ್ಲಿ ಕರೆಂಟ್ ಜನ್ರೇಟ್ ಆಗುತ್ತೆ ಕಾಯಿಲಲ್ಲಿ. ಅದೇ ನಾನು ಪ್ಲೇಟ್ ಇಟ್ಟಾಗ ಓನ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಕಂಟಿನ್ಯೂಸ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಮಾತ್ರ ನಮಗೆ ಪ್ಲೇಟ್ಸಲ್ಲಿ ನಮಗೆ ಎಡ್ಡಿ ಕರೆಂಟ್ಸ್ ಫಾರ್ಮ್ ಆಗುತ್ತೆ. ದಟ್ಸ್ ಆಲ್. ದಟ್ ಈಸ್ ಹೌ ದ ಇಂಡಕ್ಷನ್ ಸ್ಟವ್ ವರ್ಕ್ಸ್. ಓಕೆ, ನಾನೊಂದು ಹಿಂಟ್ ಕೊಡ್ತೀನಿ. ಡಿ ಸಿ ಕರೆಂಟ್ ಇದ್ದರೆ ಇಂಡಕ್ಷನ್ ಸ್ಟವಲ್ಲಿ ನಮಗೆ ಎಡ್ಡಿ ಕರೆಂಟ್ಸ್ ಫಾರ್ಮ್ ಆಗೋದಿಲ್ಲ. ಯಾಕೆ ಅಂತ ನೀವೇ ಕಮೆಂಟ್ ಹಾಕಬೇಕು. ಸೊ ದಿಸ್ ಈಸ್ ಯುವರ್ ವರ್ಕ್. ನೀವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ, ನೀವು ಕೂಡ ನಿಮಗೆ ಇನ್ನೂ ಡೌಟ್ಸ್ ಇರುತ್ತೆ, ತುಂಬ ಡೌಟ್ಸ್ ಇರುತ್ತೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಲ್ವ, ಇನ್ನೂ ಇನ್ ಡೀಟೇಲ್ ಆಗಿ ಒಂದೊಂದೇ ಟಾಪಿಕ್ ಮಾಡ್ತೀನಿ. ಹೌ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತದೆ, ಆಮೇಲೆ ಹೌ ಆ್ಯಕ್ಚುಲಿ ದ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಅಂತ ಇನ್ ಡೀಟೇಲಾಗಿ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ಆ ಎಲ್ಲ ಕಮೆಂಟ್ಸ್ ನನಗೆ ಯೂಸ್ ಆಗುತ್ತೆ. ಸೊ ಯು ಶುಡ್ ಇಂಟ್ರ್ಯಾಕ್ಟ್ ವಿತ್ ಮೀ. ಓಕೆ, ಮ್ಯಾಥಮೆಟಿಕ್ಸ್ದು ವಿಡಿಯೋಸ್ ಸೀರೀಸಸ್ ಇದೆ, ಹಾಗೆ ಈಗ ಈ ರೀತಿ ಜನರಲ್ ಟಾಪಿಕ್ಸ್ ಇದು. ಓಕೆ, ಪ್ಲಸ್ ಅಕಾಡೆಮಿಕ್ಸ್, ಈ ರೀತಿ ನಾನು ನಿಮಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಾನು ಏನೋ ವರ್ಕ್ ಮಾಡ್ತಿರೋದು ನಿಮಗೆ ರೀಚ್ ಆಗ್ತಾ ಇದೆ, ಉಪಯೋಗ ಆಗ್ತಾ ಇದೆ ಅಂತ ಅದು ಗೊತ್ತಾಗೋದೆ ನೀವು ನನ್ನ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ್ರಿಂದ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಗೆ ಇದೇ ರೀತಿಯಾದಂತಹ ತುಂಬ ಅಡ್ವಾನ್ಸ್ಡ್ ಥಿಂಗ್ಸ್ ಅಥವಾ ಟೆಕ್ನಿಕಲ್ ಥಿಂಗ್ಸ್ ಏನೇ ಆಗಿರಲಿ, ಸಿಂಪಲ್ ಮತ್ತು ಈಸಿ ವೇನಲ್ಲಿ ನಿಮಗೆ ತಲುಪಿಸೋ ಕೆಲಸ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.